ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣ. ಈಗ ಶ್ರೀರಾಮಚಂದ್ರನಿಗೆ ವಸಿಷ್ಠ ಗುರುಗಳು ಏನು ಮಾಡ್ತಾ ಇದ್ರಪ್ಪ ಅಂದರೆ, ಭವಿಷ್ಯತ್ತಿನಲ್ಲಿ ಮುಂದೊಂದು ಕಾಲ ದ್ವಾಪರ ಯುಗದಲ್ಲಿ ಕೃಷ್ಣಾರ್ಜುನರ ಜನನವಾಗುತ್ತೆ. ಅಲ್ಲಿ ಯುದ್ಧದ ಸಂದರ್ಭ ಬಂದಾಗ ಅರ್ಜುನನಿಗೆ ಕೃಷ್ಣ ಭಗವಾನನು ಈ ರೀತಿಯಲ್ಲಿ ಜ್ಞಾನೋಪದೇಶವನ್ನು ಮಾಡ್ತಾನೆ ಅಂತ ಹೇಳಿ ಆ ಜ್ಞಾನೋಪದೇಶದ ಸಾರವನ್ನು ಹೇಳಲಿಕ್ಕೆ ಆರಂಭಿಸ್ತಾರೆ. ಹೀಗೆ ಕೃಷ್ಣಾರ್ಜುನರ ಸಂವಾದ ನಡೀತಾ ಇರ್ತದೆ. ಕೃಷ್ಣ ಪರಮಾತ್ಮನು ವಾಸನಾಕ್ಷಯವಾಗದೆ ಮುಕ್ತಿ ಸಾಧ್ಯವಿಲ್ಲ ಅಂತ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇರ್ತಾನೆ. ಮುಂದುವರೆದು ಕೃಷ್ಣ ಪರಮಾತ್ಮನು ಹೇಳ್ತಾನೆ, ಹೀಗೆ ಒಳಗಿರುವ ವಾಸನತ್ವವನ್ನು ಕಳೆದುಕೊಂಡು ಜೀವನ್ಮುಕ್ತನಾಗಿ ಅರ್ಜುನ, ಅಂತಃಕರಣವು ಸೌಮ್ಯವಾಗಿ ಶಾಂತವಾಗುವಂತೆ ಬಂಧು ದುಃಖವೆಂಬ ಮಲವನ್ನು ಬಿಡು. ಅರ್ಜುನ ರೋಧಿಸ್ತಾ ಇರ್ತಾನೆ, ನನ್ನ ಬಂಧು ಬಳಗ ಇವರು, ನನ್ನ ಪಿತೃಗಳು ಇವರು, ದೊಡ್ಡಪ್ಪ ಚಿಕ್ಕಪ್ಪ ಮಾವ ಸೋದರರು ಎಲ್ಲ ಇದ್ದಾರೆ, ಅವ್ರನ್ನ ಹೇಗೆ ಕೊಲ್ಲೋದು, ಪಾಪಕ್ಕೆ ಗುರಿಯಾಗ್ತೀನಿ, ವಂಶನಾಶಕ್ಕೆ ಕಾರಣವಾಗ್ತೀನಿ ಅಂತ ದುಃಖಿಸ್ತಾ ಇರ್ತಾನಲ್ಲ. ಅದಕ್ಕೆ ಇಲ್ಲಿ ನಿಜವಾಗಿ ವಾಸ್ತವ ಸತ್ಯ ಏನು ಅಂತ ಅರ್ಜುನನಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾನೆ ಪರಮಾತ್ಮ. ಈಗ ಹೇಳ್ತಾನೆ, ಹೀಗೆ ಒಳಗಿರುವ ವಾಸನತ್ವವನ್ನು ಕಳೆದುಕೊಂಡು ಜೀವನ್ಮುಕ್ತನಾಗಿ, ನಿನ್ನೊಳಗಿರ್ತಕ್ಕಂಥ ವಾಸನ ಕರ್ಮವಾಸನ ಜಡವಾಗಿ ಗಟ್ಟಿಯಾಗಿ ಅಂಟ್ಕೊಂಡಿದೆಯಲ್ಲ, ಘನವಾಗಿದೆಯಲ್ಲ, ಆ ಘನವಾಗಿ ಅಂಟ್ಕೊಂಡಿರ್ತಕ್ಕಂಥ ವಾಸನೆಯನ್ನು ಕಳೆದುಕೊಂಡು ಜೀವನ್ಮುಕ್ತನಾಗು ನೀನು. ಯಾಕೆ? ಜೀವಭಾವವೇ ಸುಳ್ಳು, ದೇಹಭಾವವೂ ಸುಳ್ಳು, ಕರ್ಮಬಂಧನವೂ ಸುಳ್ಳು ಅನ್ನೋದನ್ನು ಆ ಸಂಕಲ್ಪವೊಂದನ್ನು ತ್ಯಾಗ ಮಾಡಿಬಿಟ್ಟಿದ್ದೇ ಆದರೆ ಏನೂ ಇಲ್ಲ ಅನ್ನೋ ಸತ್ಯವನ್ನು ತೋರಿಸ್ಕೊಡ್ತಿರೋದ್ರಿಂದ ನೀನು ವಾಸನತ್ವವನ್ನು ಕಳೆದುಕೊಂಡು ಜೀವನ್ಮುಕ್ತನಾಗು ಅರ್ಜುನ. ಆಗೇನಾಗುತ್ತೆ? ಅಂತಃಕರಣವು ಸೌಮ್ಯವಾಗಿ ಶಾಂತವಾಗುವಂತೆ. ಅಂತಃಕರಣ ಸೌಮ್ಯವಾಗಬೇಕು, ಬಹಳ ಮೃದುವಾಗಬೇಕು, ಶಾಂತವಾಗಬೇಕು, ಯಾವುದೇ ವಿಚಲತೆ ಇರಬಾರ್ದು. ಸಂಕಲ್ಪ ವಿಕಲ್ಪಗಳಿಂದ, ಯಾವುದೇ ಆಗುಹೋಗುಗಳಿಂದ ಅಲ್ಲಿ ವಿಕಾರಗಳು ಉಂಟಾಗಬಾರ್ದು. ಆ ರೀತಿಯಲ್ಲಿ ಶಾಂತವಾಗುವಂತೆ ಬಂಧು ದುಃಖವೆಂಬ ಮಲವನ್ನು ಬಿಡು. ಇವರು ನನ್ನ ಬಂಧು ಬಳಗ, ಇವರು ಹಾಳಾಗ್ತಾರೆ, ಸಾಯಿಸ್ಬಿಡ್ಬೇಕಾಗುತ್ತೆ ನಾನು ಇವ್ರನ್ನ ಅಂತ ಏನು ನೀನು ದುಃಖ ಪಡ್ತಾ ಇದೆಯಲ್ಲ, ಆ ಬಂಧು ದುಃಖವೆಂಬ ಮಲವನ್ನು ಬಿಡು. ಅದು ಮಲವಿದ್ದಂತೆ ಅದು. ಅದರಿಂದ ಆ ಮಲವನ್ನು ಬಿಡು ನೀನು. ಎಲೆ ಅನಗನೆ, ಮುಪ್ಪಡಿಸುವುದು, ಮರಣವು ಬರುವುದು ಎಂಬ ಭೀತಿಗಳನ್ನು ಕಳೆದುಕೊಂಡು ನಿಶ್ಶಂಕನಾಗಿ. ಅಂದ್ರೇನು? ವಯಸ್ಸಾಗುತ್ತೆ, ಮುಪ್ಪು ಬರುತ್ತೆ, ಮುದಿತನ ಬರ್ತದೆ, ಆನಂತರ ಮರಣ ಬರುತ್ತದೆ ಎಂಬ ಭೀತಿಗಳನ್ನ ನಿಶ್ಶಂಕನಾಗಿ ಕಳ್ಕೊ. ಆಕಾಶದಂತೆ ನಿರ್ಮಲವಾದ ಅಂತಃಕರಣವುಳ್ಳವನಾಗಿ ಇದು ಇಷ್ಟ ಇದು ಅನಿಷ್ಟ ಎಂಬ ಸಂಕಲ್ಪಗಳನ್ನೆಲ್ಲ ಹೊರನೂಕಿ ವೀತರಾಗನಾಗು, ವೈರಾಗ್ಯ ಸಂಪನ್ನನಾಗು. ರಾಗದ್ವೇಷಗಳನ್ನು ಬಿಟ್ಟವನಾಗು, ಅವುಗಳನ್ನ ಅಂಟಿಸ್ಕೋಬೇಡ. ವೀತರಾಗ ಭಯ ದ್ವೇಷ ಇವುಗಳನ್ನೆಲ್ಲ, ರಾಗ ದ್ವೇಷ ಭಯ ಇವುಗಳನ್ನೆಲ್ಲ ಬಿಡಬೇಕು. ರಾಗ ದ್ವೇಷ ಭಯಗಳನ್ನ ಬಿಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಆತ್ಮಜ್ಞಾನ ಸಿದ್ಧಿ ಆಗೋದಿಲ್ಲ. ಅದರಿಂದ ಅವುಗಳನ್ನೆಲ್ಲ ಬಿಡು ನೀನು. ವೈರಾಗ್ಯ ಸಂಪನ್ನನಾಗು. ಯಾವುದರಲ್ಲಿ ವೈರಾಗ್ಯ? ಅನಾತ್ಮ ವಸ್ತುಗಳಲ್ಲಿ ವೈರಾಗ್ಯ ಬುದ್ಧಿ ಬರಬೇಕು. ಇದು ಶಾಶ್ವತವಾದವೂ ಅಲ್ಲ ಮತ್ತು ನಿತ್ಯವಾದವೂ ಅಲ್ಲ, ಸುಖದಾಯಕವಾದವೂ ಅಲ್ಲ ಅನ್ನೋ ತಿಳುವಳಿಕೆ ಬರೋದನ್ನೇ ಇಲ್ಲಿ ವೈರಾಗ್ಯ ಅಂತ ಕರೀತಾ ಇರೋದು. ವೈರಾಗ್ಯ ಅಂದರೆ ಎಲ್ಲವನ್ನು ಇದು ನನಗೆ ಬೇಡ, ಇದು ನನಗೆ ಬೇಡ, ಇದು ನನಗೆ ಉಪಯೋಗ ಇಲ್ಲ ಅನ್ನೋದಲ್ಲ. ಅದರಲ್ಲಿರುವ ಸತ್ಯಾಸತ್ಯತೆಗಳನ್ನ ಮನಗಾಣಬೇಕು ಮೊದಲು. ಆಗೇನಾಗುತ್ತೆ? ನಮಗೆ ಅವುಗಳಲ್ಲಿ ವೈರಾಗ್ಯ ಬುದ್ಧಿ ಇರ್ತದೆ. ನೀನು ವೈರಾಗ್ಯ ಸಂಪನ್ನನಾಗು, ವೈರಾಗ್ಯವಂತನಾಗು ನೀನು. ಶಿಷ್ಟಾಚಾರ ಸಮ್ಮತವಾದ ಸಂಪ್ರದಾಯಕ್ಕೆ ಅನುಸಾರವಾಗಿ, ಶಿಷ್ಟಾಚಾರ ಸಂಪನ್ನವಾದ ಸಂಪ್ರದಾಯಕ್ಕೆ ಅನುಸಾರವಾಗಿ, ಇಲ್ಲಿ ಯಾವುದೋ ಒಂದು ಸಂಪ್ರದಾಯವನ್ನು, ಯಾವುದೋ ಒಂದು ಜಾತಿ ಧರ್ಮದ ಅನುಗುಣವಾದ ಸಂಪ್ರದಾಯವನ್ನು ಹೇಳ್ತಾ ಇಲ್ಲ. ಶಿಷ್ಟಾಚಾರ ಎಲ್ಲರಿಗೂ ಸಮ್ಮತವಾಗಿ ಎಲ್ಲರಿಗೂ ಹಿತವನ್ನು ಉಂಟು ಮಾಡ್ತಕ್ಕಂಥ ಒಂದು ಆಚಾರ ಇರ್ತದಲ್ಲ, ಅದಕ್ಕೆ ಶಿಷ್ಟಾಚಾರ ಅಂತ ಕರೀತಾರೆ. ಆ ಶಿಷ್ಟಾಚಾರ ಸಮ್ಮತವಾದ ಸಂಪ್ರದಾಯಕ್ಕೆ ಅನುಸಾರವಾಗಿ ಮಾಡಬೇಕಾದ ಕಾರ್ಯಗಳನ್ನು ಮಾಡಬೇಕಾಗಿ ಬಂದಾಗ ಮಾಡಿಯೇ ಬಿಡು. ಲೋಕ ನಿಯಮ ಏನಿರ್ತದೆ ಅದನ್ನು ನೀನು ಅನುಸರಿಸು. ಕಾರ್ಯಕರ್ಮಗಳನ್ನು ಅವುಗಳಿಗೆ ಬದ್ಧನಾಗದೆ ಮಾಡಿದರೆ ಏನೂ ಹಾನಿ ಇಲ್ಲ. ನೀನು ಕರ್ಮಗಳಿಗೆ ಅಂಟ್ಕೊಳ್ಬೇಡ. ನೀನು ಅವುಗಳನ್ನ ಯಥಾವತ್ತಾಗಿ ಮಾಡಿ ಮುಗಿಸು. ನೀನು
ಶಿಷ್ಟಾಚಾರ ಪ್ರವಾಹದಲ್ಲಿ ಅವಶ್ಯವಾಗಿ ಮಾಡಿಯೇ ತೀರಬೇಕಾಗಿ ಬರುವ ಕರ್ಮವು ತಾನೇ ಆಗಿಯೇ ಮಾಡಲ್ಪಡುವುದು. ಈ ಪ್ರಕೃತಿಯಲ್ಲಿ ಯಾವುದನ್ನ ಯಾರೂ ಕಾಯ್ಕೊಳ್ಳೋಂಗಿಲ್ಲ. ಆ ಶಿಷ್ಟಾಚಾರವಾದ ಆ ನಿಯತಿ ಒಂದು ಇರ್ತದಲ್ಲ, ಅದೇನಾಗುತ್ತೆ, ಆಯಾ ಕಾರ್ಯಗಳನ್ನ ಅದು ಮಾಡ್ಕೊಂಡು ಹೋಗ್ತಾನೇ ಇರ್ತದೆ, ಯಾರನ್ನೂ ಕಾಯೋದಿಲ್ಲ. ನೀನು ಸುಮ್ಮನೆ ಕೈ ಜೋಡಿಸ್ಕೊಂಡು ನೆರವಾಗು ಅಷ್ಟೇ. ನೀನು ಮಾಡದಿದ್ರೂ ಆ ಕಾರ್ಯ ಆಗುತ್ತೆ. ಆದರೆ ನಿನ್ನ ಪಾಲಕ್ಕೆ ಬಂದಿದೆ ಅಲ್ವ, ಈಗ ನಿನ್ನ ಮುಖಾಂತರ ನಡಿಬೇಕು ಅಂತ ಬಂದಿರುವಾಗ ನೀನು ಅದರಲ್ಲಿ ಕೈ ಜೋಡಿಸು ಅಷ್ಟೇ, ನೀನೇನು ಮಾಡಬೇಡ, ಅದು ನಡೆದೋಗುತ್ತೆ. ಆದರೆ ನೀನು ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಕರ್ತವ್ಯ ಭ್ರಷ್ಟನಾಗ್ತೀಯ ಅಷ್ಟೇ. ಅದರಿಂದ ಮಾಡು, ಅಲ್ಲಿ ನಿನ್ನ ಕರ್ತವ್ಯವೇನೂ ಇರುವುದಿಲ್ಲ. ಆದ್ದರಿಂದ ಅದೇ ಜೀವನ್ಮುಕ್ತ ಸ್ವಭಾವವು, ನೀನು ಮಾಡ್ಕೊಂಡು ಹೋಗು ಅಷ್ಟೇ. ಎಲ್ಲ ಅರ್ಪಿತ ಬುದ್ಧಿಯಿಂದ, ಪರಮಾತ್ಮನಿಗೆ ಅರ್ಪಿತ ಬುದ್ಧಿಯಿಂದ ಮಾಡ್ಕೊಂಡು ಹೋಗು. ಇಲ್ಲಿ ನಿನಗೇನು ಕರ್ಮ ಅಂಟೋದಿಲ್ಲ. ಜೀವನ್ಮುಕ್ತ ಸ್ವಭಾವದಿಂದ ನೀನು ಇದ್ದು ಬಿಡು. ಆದ್ದರಿಂದ ಹಾಗೆ ಪ್ರವಾಹ ಪತೀತ ಕಾರ್ಯಪರತ್ವವೇ ಜೀವನ್ಮುಕ್ತತೆಯು. ನೀನು ಯಾವಾಗ ಈ ಸ್ಥಿತಿಯಲ್ಲಿ ಇರ್ತೀಯೋ ಅದೇ ಜೀವನ್ಮುಕ್ತ ಸ್ಥಿತಿಯಾಗಿರ್ತದೆ, ಮಾಡು ನೀನು ಅಂತ ಹೇಳ್ತಾನೆ. ಪ್ರವಾಹ ಪತಿತವಾದ ಕರ್ಮವನ್ನು ಮಾಡುತ್ತಿದ್ದರೂ ಸಂಕಲ್ಪರಹಿತವಾಗಿ ಶಾಂತವಾದ ಅಂತಃಕರಣ ಉಳ್ಳವರಾಗಿರುವ ಜೀವನ್ಮುಕ್ತರು ಸುಷುಪ್ತಿಯಲ್ಲಿ ಇರುವವರಂತೆ ನಿರ್ವ್ಯಾಪಾರ ನಿರಭಿಮಾನ ಉಳ್ಳವರಾಗಿ ವ್ಯವಹರಿಸುವರು. ವಾಸನೆಯನ್ನು ಕಳ್ಕೊಂಡು ಸಂಕಲ್ಪ ವಿಕಲ್ಪಗಳನ್ನ ಬಿಟ್ಟವನಾಗಿ ಮೂರ್ಖತನವನ್ನು ಮೋಹವನ್ನು ಕಳೆದುಕೊಂಡವ್ರಿಗೆ ಇನ್ನೆಲ್ಲಿಯ ದುಃಖ, ಇನ್ನೆಲ್ಲಿಯ ಅಶಾಂತತೆ. ಯಾವಾಗಲೂ ನಿರ್ಮಲ ಚಿತ್ತರಾಗಿ ಸೌಮ್ಯವಾಗಿ ಶಾಂತವಾಗಿ ಇರ್ತಾರೆ. ಇದು ಸಹಜತೆ ಬಂದುಬಿಡ್ತದೆ. ಆದ್ದರಿಂದ ಆ ಸ್ಥಿತಿಯನ್ನು ನೀನು ಪಡ್ಕೋ ಅಂತ ಇಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಜೀವನ್ಮುಕ್ತನ ಇಂದ್ರಿಯಾರ್ಥ ಚಿಂತನವಿಲ್ಲದೆ ಸ್ವಭಾವವನ್ನು ಹಿಡಿದು ಹೃದಯದಲ್ಲಿ ಸ್ಥಿರವಾಗಿ ಸಂಸ್ಥಿತಿಯನ್ನು ಚಿಪ್ಪಿನೊಳಕ್ಕೆ ಸೇರಿಕೊಳ್ಳುವ ಆಮೆಯ ಅಂಗಗಳಂತೆ ಪಡೆದಿರುವವು. ಈಗ ಇಂದ್ರಿಯಗಳೆಲ್ಲ ಏನಾಗ್ತವೆ, ಜೀವನ್ಮುಕ್ತನಿಗೆ ತನ್ನಿಂದ ತಾನೇ ಆಮೆಯ ಅಂಗಗಳೆಲ್ಲ ಹೇಗೆ ಚಿಪ್ಪಿನೊಳಗೆ ಸೇರ್ಕೊಳ್ತಾವೋ ಆ ರೀತಿಯಲ್ಲಿ ಇವೆಲ್ಲ ಏನು ಮಾಡ್ತವೆ, ಹೃದಯದಲ್ಲಿ ಸ್ಥಿರವಾಗಿ ಸಂಸ್ಥಿತಿಯನ್ನು ಚಿಪ್ಪಿನೊಳಗೆ ಸೇರಿಕೊಳ್ಳುವಂತೆ ಇವೆಲ್ಲ ಏನು ಮಾಡ್ತವೆ, ಯಾವುದೇ ಚಿಂತನೆ ಇಲ್ಲದೆ ಭಾವಗಳೆಲ್ಲ ಹೋಗ್ಬಿಡ್ತವೆ, ಇಂದ್ರಿಯಗಳೆಲ್ಲ ಅಂತರ್ಮುಖಿ ಆಗ್ತವೆ. ವಿಶ್ವಾತ್ಮನಲ್ಲಿ ವಿಶ್ವವು ಕಾಲತ್ರಯಮಯವಾಗಿ ಉದಯವಾಗುವುದು, ಕಾಲವಶವಾಗಿ ಕಾಣಿಸಿಕೊಳ್ಳುವುದು. ಆ ತ್ರಿಜಗಚ್ಚಿತ್ತವು ಅಭಿತ್ಯು ಎಂದರೆ ಗೋಡೆಯೇ ಇಲ್ಲದ್ದು, ಆದರೂ ಚಿತ್ತವೆಂಬ ಚಿತ್ರವನ್ನು ಅದು ಬರೆಯುವುದು. ಜಗಚ್ಚಿತ್ರ ಅಭಿತ್ಯು ಅಂದರೆ ಗೋಡೆ ಇಲ್ಲದ್ದು, ಅಭಿತ್ತಿ ಅಲ್ಲಿ ಗೋಡೆಯೇ ಇಲ್ಲ, ಆದರೆ ಜಗತ್ತೆಂಬ ಚಿತ್ರಣ ಮೂಡಿದೆ. ಎಷ್ಟು ವಿಚಿತ್ರ ಅಲ್ವಾ. ಒಂದು ಚಿತ್ರ ಮೂಡಬೇಕಾದ್ರೆ ಯಾವ್ದಾರು ಒಂದು ಮಾಧ್ಯಮ, ಗೋಡೆಯೋ ಚಿತ್ರ ಒಂದು ಪೇಪರೋ ಬೇಕು, ಕಾಗದ ಬೇಕು. ಆದರೆ ಈ ಜಗಚ್ಚಿತ್ರ ಅಂತಕ್ಕಂಥದ್ದು ಅಭಿತ್ತಿ ಅಂದರೆ ಗೋಡೆ ಇಲ್ಲದೆ ಆ ಜಗತ್ತೆಂಬ ಚಿತ್ರ ಮೂಡಿ ಬಂದಿದೆ. ಆಕಾಶದಲ್ಲಿ ಆಕಾಶಮಯವಾಗಿಯೇ ವ್ಯಕ್ತವಾಗುವ ವ್ಯವಹಾರಗಳೆಂಬ ಬಣ್ಣದ ಭಿತ್ತಿಗಳಿಂದ ಚಿತ್ತವೆಂಬ ಚಿತ್ರಕಾರನು ಚಿತ್ರಗಳನ್ನು ಬರೆಯುತ್ತಿರುವನು. ಹೌದಾನೆ, ಜಗತ್ತೆಂಬ ಈ ಚಿತ್ರದಲ್ಲಿ ಚಿತ್ರಪಟದ ಮೇಲೆ ಅನೇಕ ಜಗತ್ತೆಂಬ ಚಿತ್ರಗಳು ಉಂಟಾಗ್ತಾನೆ ಇದ್ದಾವೆ. ಲೋಕದಲ್ಲಿ ಎಲ್ಲರೂ ಭಿತ್ತಿಯಲ್ಲಿ ಚಿತ್ರವನ್ನು ಬರೆದರೆ ಈ ಚಿತ್ರಕಾರನು ಬರೆಯುವ ರೀತಿಯೇ ಬೇರೆ. ಹೌದಾನೆ, ನಾವೆಲ್ಲ ಪತ್ರಿಕೆ ಪೇಪರ್ ಮೇಲೆ ಚಿತ್ರ ಬರೆದ್ರೆ ಈ ಜಗತ್ತಿನ ಚಿತ್ರಣ ಯಾವುದ್ರ ಮೇಲಿದೆ, ಆಕಾಶದಲ್ಲಿ ಏನೂ ಇಲ್ಲದ, ಆಕಾಶದಲ್ಲಿ ಗೋಡೆಯೇ ಇಲ್ಲದ, ಪತ್ರಿಕೆ ಇಲ್ಲದ, ಏನೂ ಅಲ್ಲದ ಖಾಲಿ ಜಾಗದಲ್ಲಿ ಈ ಜಗತ್ ಚಿತ್ರಣ ಮೂಡಿ ಬರ್ತಾ ಇದೆ. ಮೊದಲು ಚಿತ್ರಗಳನ್ನೆಲ್ಲ ಬರೆದ ಮೇಲೆ ವ್ಯೋಮರೂಪವಾದ ಭಿತ್ತಿಯು ಅವುಗಳಿಗೆ ಸಿಕ್ಕುವುದು, ಅದೇ ಭ್ರಮವೆಂಬುದು. ಈ ಭ್ರಮಾರೂಪವಾದ ಭಿತ್ತಿಯು ಅಪೂರ್ವ ಎಂದರೆ ಮೊದಲು ಇರಲಿಲ್ಲ. ಇದು ಅತಿಮಾಯೆಯು ದೊಂಬನ ಮಾಯಾಜಾಲವನ್ನು ಮೀರಿದುದು. ತೃಣದಿಂದ ಹಿಡಿದು ಕುಡ್ಯದವರೆಗೆ ಇದರಲ್ಲಿ ಎಲ್ಲವೂ ಇರುವುದು. ಭ್ರಾಂತರ ದೃಷ್ಟಿಯಲ್ಲಿ ಇದೇ ಶುಭವು. ಕುಡ್ಯ ಅಂದರೆ ಇಲ್ಲಿ ಗೋಡೆ ಅಂತ. ತೃಣದಿಂದ ಒಂದು ಸಣ್ಣ ಧೂಳಿನ ಕಣದಕ್ಕಿಂತಲೂ ಚಿಕ್ಕದಾದಂತಹ ತೃಣದಿಂದ ಹಿಡಿದು ಗೋಡೆಯವರೆಗೆ ಇಲ್ಲಿ ಎಲ್ಲ ಇದೆ. ಆದರೆ ಇದು ಸತ್ಯವಾಗಿರುವುದು ಯಾರ ದೃಷ್ಟಿಯಲ್ಲಿ ಅಂದರೆ ಭ್ರಾಂತಿಗೆ ಆದವರ ದೃಷ್ಟಿಯಲ್ಲಿ ಇದು ಶುಭವಾಗಿ ಕಾಣ್ತಾ ಇದೆ. ಇದು ಸರಿ, ತುಂಬ ಚೆನ್ನಾಗಿದೆ, ಇದು ಒಳ್ಳೆಯದು, ಎಂಥ ಅದ್ಭುತ, ಎಂಥ ರೋಮಾಂಚನ ಅಂತೆಲ್ಲ ನಾನಾ ಥರದಲ್ಲಿ ನಾವು ಏನು ಹೇಳ್ತೀವಿಲ್ಲ ಆ ರೀತಿಯಲ್ಲಿ ಇದು ಕಾಣಬರ್ತದೆ. ಆದರೆ ಏನೂ ಇಲ್ಲದ್ದು ಈ ರೀತಿಯಲ್ಲಿ ಕಾಣಬರ್ತಾ ಇದೆ. ಭ್ರಾಂತಿಗೆ ಒಳಗಾದವರ ದೃಷ್ಟಿಯಲ್ಲಿ ಇದು ಶುಭವಾಗಿ ಕಾಣ್ತಾ ಇದೆ ಅಂತ ಇಲ್ಲಿ
ಪರಮಾತ್ಮನು ಹೇಳ್ತಾ ಇದ್ದಾನೆ. ಮುಂದಿನ ವಿಚಾರವನ್ನು ಮುಂದಿನ ಆಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.